ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೆ ಗುಡುಗಿದ್ದಾರೆ ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಅವರು ಯಾವಾಗ ಗುಡುಗ್ತಾರೆ ಅವಾಗ ಒಂದು ವಿಷಯ ಸ್ಪಷ್ಟ, ಏನೋ ಭಾಳ ದೊಡ್ಡದಾದಂಥ ಭಯಂಕರವಾದಂಥ ಘಟನೆ ಸಂಭವಿಸಿದೆ ಅಂತ ಅರ್ಥ. ನಿಮ್ಗೆ ಈಗಾಗಲೇ ಬೇಕಾದಷ್ಟು ಸಂಚಿಕೆಯಲ್ಲಿ ಹೇಳಿದ್ದೀನಿ, ಈ ಸಾಬ್ರು ಒಂದು ದೊಡ್ಡದಾದಂಥ ಷಡ್ಯಂತ್ರವನ್ನು ಪ್ರಪಗಾಂಡವನ್ನು ಮಾಡ್ತಾ ಇದ್ದಾರೆ. ಐ ಲವ್ ಮೊಹಮ್ಮದ್ ಅಂತೇಳಿ. ಅದು ಕೇವಲ ಐ ಲವ್ ಮೊಹಮ್ಮದ್ ಅಲ್ಲ, ವಿ ಹೇಟ್ ಕಾಫಿರ್ ಅನ್ನೋದು ಅದರ ಜೊತೆ ಸೇರಿಕೊಂಡಿರೋದು. ಇವರ ಉದ್ದೇಶ ಏನು ಅಂದರೆ ಐ ಲವ್ ಮೊಹಮ್ಮದ್ ಅಂತ ಹೇಳೋದು, ಆದರೆ ಮಾಡೋದೆಲ್ಲ ಎಲ್ಲವೂ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು. ನಿಮಗೆ ಗೊತ್ತು, ಬರೇಲಿಯಲ್ಲಿ ನಡೆದಂಥ ಭಾಳ ದೊಡ್ಡದಾದಂಥ ಮೊನ್ನೆ ನಡೆದಂಥ ದಾಂಧಲೆ. ಈ ದಾಂಧಲೆ ಆದ ತಕ್ಷಣ ಯೋಗಿ ಆದಿತ್ಯನಾಥ್ ಇದ್ದಕ್ಕಿದ್ದ ಹಾಗೆ ಗುಡುಗ್ತಾರೆ ಮತ್ತು ಇದರ ರೂವಾರಿ ಆದಂಥ ತೌಕೀರ್ ರಾಜಾ ಖಾನ್ ಅಂತ ಇದ್ದಾನಲ್ಲ, ಈ ತೌಕೀರ್ ರಾಜಾ ಖಾನ್ನನ್ನು ಫರೂಖಾಬಾದ್ನ ಫತೇಹಗಢ ಜೈಲಿನಲ್ಲಿ ಒದ್ದು ಒಳಗಡೆ ಹಾಕ್ತಾರೆ. 14 ದಿವಸದ ಜೈಲಿಗೆ ಕಳಿಸಲಾಗತ್ತೆ. ಘಟನೆ ಏನು ಅಂತ ತಮ್ಗೆ ಗೊತ್ತಿದೆ. ಶುಕ್ರವಾರ ದಿವಸ ನಮಾಜ್ ಆದಮೇಲೆ ಇವರೆಲ್ಲ ಬೀದಿಗೆ ಇಳಿದು ದಾಂಧಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸ್ವತಃ ಹೇಳಿರ್ತಾರೆ, ಈ ಇಸ್ಲಾಮಿಯಾ ಮೈದಾನದಲ್ಲಿ ಯಾವುದೇ ರೀತಿಯಾದಂಥ ಮೆರವಣಿಗೆಯನ್ನಾಗಲಿ ಪ್ರದರ್ಶನವನ್ನಾಗಲಿ ಮಾಡಕೂಡ್ದು, ಅದಕ್ಕೆ ಅನುಮತಿ ಇಲ್ಲ ಅಂತ ಪೊಲೀಸರು ನಿರಾಕರಣೆ ಮಾಡಿರ್ತಾರೆ. ಆದರೆ ಈತ ತೌಕೀರ್ ರಾಜಾ ಖಾನ್ ಏನು ಮಾಡ್ತಾನೆ, ತನಗೀಗಾಗಲೇ ಈ ಹಿಂದೆ ಮಾಡಿದಂಥ ದೊಡ್ಡದಾದಂಥ ಕೋಮು ಹಿಂಸಾಚಾರ ಇದೆಯಲ್ಲ, ಅದರಲ್ಲೇ ನನಗೆ ಬೇಲ್ ಸಿಕ್ಬಿಟ್ಟಿದೆ, ತಡೆಯಾಜ್ಞೆ ಸಿಕ್ಬಿಟ್ಟಿದೆ, ಇದು ಯಾವ ಲೆಕ್ಕ, ಮತ್ತೆ ನಾನು ಕೋರ್ಟ್ನಿಂದ ಬೇಲ್ ತಂದುಬಿಡ್ತೀನಿ, ತಡೆಯಾಜ್ಞೆ ತಂದುಬಿಡ್ತೀನಿ ಅನ್ನುವಂಥ ಧೈರ್ಯದಲ್ಲಿ ಈ ಇಸ್ಲಾಮಿಯಾ ಮೈದಾನಿಗೆ ನುಗ್ಗಲಿಕ್ಕೆ ಈ ಮತಾಂಧರಿಗೆ ಹೇಳ್ತಾನೆ. ಯಾವ ಧೈರ್ಯದ ಮೇಲೆ ಹೇಳ್ತಾನೆ ಅಂದರೆ 2010 ಘಟನೆಯನ್ನು ನಿಮಗೆ ಹೇಳಬೇಕು. 2010ರಲ್ಲಿ ಉತ್ತರ ಪ್ರದೇಶದಲ್ಲಿ ಮಾಯಾವತಿಯ ಸರ್ಕಾರ ಇರುತ್ತೆ. ಆ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಒಂದು ಮೋಡಸ್ ಆಪರೆಂಡಿಯನ್ನು ಮಾಡಿ ಇದೇ ತೌಕೀರ್ ರಾಜಾ ಖಾನ್ ಮುಸಲ್ಮಾನರಿಂದ ಹಿಂದೂಗಳ ಮೇಲೆ ದೊಡ್ಡದಾದಂಥ ಹಲ್ಲೆಯನ್ನು ಮಾಡಿಸಿರ್ತಾನೆ. ಇನ್ನಿಲ್ಲದ ಹಾಗೆ ಗಲಾಟೆಗಳಾಗಿರ್ತವೆ, ಹಿಂದೂ ಮುಸಲ್ಮಾನರಂಥ ದಾಳಿಗಳು ನಡೀತವೆ, ಕೋಮು ಗಲಭೆಗಳು ನಡೀತವೆ. ಮಾಯಾವತಿ ಸರ್ಕಾರ 27 ದಿನಗಳ ಕಾಲ ಇದೇ ಬರೇಲಿಯಲ್ಲಿ ಕರ್ಫ್ಯೂವನ್ನು ವಿಧಿಸಿರ್ತಾರೆ. ಹಾಗೆ ವಿಧಿಸಿದ ಸಂದರ್ಭದಲ್ಲಿ ಈತ ತಪ್ಪಿಸಿಕೊಂಡು ಓಡೋಗಿರ್ತಾನೆ. ಈತನ ಮೇಲೆ ಕೇಸ್ ಇರುತ್ತೆ. ನೀವು ನಂಬೋದಿಲ್ಲ, 14 ವರ್ಷಗಳ ಕಾಲ ಕೇಸ್ ನಡೀತದೆ. ಮೊನ್ನೆ ಇತ್ತೀಚೆಗೆ ಒಂದು 6 ತಿಂಗಳ ಕೆಳಗೆ ಈತನಿಗೆ ಸುಪ್ರೀಂ ಕೋರ್ಟು ತಡೆಯಾಜ್ಞೆಯನ್ನು ಕೊಡ್ತದೆ. ಅದಕ್ಕಿಂತ ಮುಂಚೆ ಅಲಹಾಬಾದ್ ಹೈಕೋರ್ಟು ಈತನ ಬಾಡಿ ವಾರಂಟ್ ಹೇಳಿರುತ್ತೆ, ಒಳಗೆ ಹಾಕು ಅಂತ ಹೇಳಿರುತ್ತೆ. ಅದರ ಮೇಲೆ ಅಲಹಾಬಾದ್ ಹೈಕೋರ್ಟಿನ ಆದೇಶದ ವಿರುದ್ಧವಾಗಿ ಈತ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿರ್ತಾನೆ. ಆವಾಗ ಒಂದು ಖಚಿತ ಆಗಿಬಿಡುತ್ತೆ ಇವನಿಗೆ, ಏನಂದರೆ ನಾನು ಏನೇ ಗಲಾಟೆ ಮಾಡಲಿ 14 ವರ್ಷಗಟ್ಟಲೆ ತಪ್ಪಿಸ್ಕೊಂಡು ಓಡಾಡಲಿಕ್ಕೆ ನನಗೆ ಅವಕಾಶ ಇದೆ. ಎಷ್ಟು ಬೇಕೋ ಅಷ್ಟು, ಎಷ್ಟು ಅಭದ್ರಗೊಳಿಸ್ಲಿಕ್ಕೆ ಸಾಧ್ಯವೋ, ಎಷ್ಟು ಸಮಾಜವನ್ನು ಒಡೆಯಲಿಕ್ಕೆ ಸಾಧ್ಯವೋ ಒಡೆದು ಬಿಡೋಣ. ಅದಾದಮೇಲೆ ಕೋರ್ಟಿನ ಮೂಲಕ ಜಾಮೀನು ತೊಗೋಬೋದು, ಕೋರ್ಟಿನ ಮೂಲಕ ತಡೆಯಾಜ್ಞೆ ತೊಗೋಬೋದು, ನನ್ನನ್ನು ಯಾರೂ ತಡೆಯೋದಿಲ್ಲ ಅಂತ. ಈ ತೌಕೀರ್ ರಾಜಾ ಖಾನ್ ಇದನ್ನಲ್ಲ, ಈತನ ಜೊತೆ ಅರವಿಂದ್ ಕೇಜ್ರಿವಾಲ್ ತುಂಬ ಆಪ್ತರಾಗಿದ್ದಾರೆ. ಈತನ ಮೇನ್ ದೊಡ್ಡ ಹಿಂದುಗಡೆ ಇರುವಂಥ ಶಕ್ತಿ ಯಾರಪ್ಪ ಅಂದರೆ ಪ್ರಿಯಾಂಕಾ ವಾಡ್ರಾ ಇವತ್ತು ಯಾರ್ಯಾರ ಜೊತೆ ಓಡಾಡ್ತಾ ಇದ್ದಾರೆ ಅಂದರೆ, ಯಾರ್ಯಾರು ಈ ರೀತಿ ಕೋಮದ್ವೇಷವನ್ನು ಭುಗಿಲೇಳಿಸುವಲ್ಲಿ ಅತ್ಯಂತ ಪ್ರಮುಖರು ಅಂಥವರ ಜೊತೆ ಆಕೆಯ ಓಡಾಟ. ಒಂದು ಇಮ್ರಾನ್ ಮಸೂದ್, ಇನ್ನೊಂದು ಇಮ್ರಾನ್ ಪ್ರತಾಪ್ ಗಡಿ, ಮೂರನೇದ್ದು ಈ ತೌಕೀರ್ ರಾಜಾ ಖಾನ್. ನಿಮಗೆ ಇದ್ರೆಲ್ಲ ಫೋಟೋ ತೋರಿಸ್ತೀನಿ ಇವ್ರ ಜೊತೆ ಇದ್ದದ್ದು. ಈ ಇಮ್ರಾನ್ ಪ್ರತಾಪ್ ಗಡಿ ಅಂತೂ ಶಾಯರಿ ಹೇಳ್ತಾ ಪ್ರಿಯಾಂಕಾ ವಾಡ್ರಾ ಅವ್ರಿಗೆ ಭಾಳ ಹತ್ತಿರ ಆಗಿಬಿಡ್ತಾನೆ. ಈಗ ಯೋಗಿ ಆದಿತ್ಯನಾಥ್ ಅವರು ಮಾಡಿರುವಂಥ ದಾಳಿಯನ್ನು ಹೇಳ್ತಾರೆ ಯೋಗಿ ಆದಿತ್ಯನಾಥ್, ಇಲ್ಲೊಬ್ಬ ಮೌಲಾನಾ ಇದ್ದಾನೆ, ಆ ಮೌಲಾನಾಗೆ ಈ ಸರ್ಕಾರ ಯಾರ್ದಿದೆ ಉತ್ತರ ಪ್ರದೇಶದಲ್ಲಿ ಅನ್ನೋದು ಮರೆತು ಹೋಗಿದೆ, ಆತನಿಗೆ ನೆನಪು ಮಾಡಿ ಕೊಡಬೇಕಾದಂಥ ಅಗತ್ಯತೆ ಇದೆ ನಾವು ಅಂತ ಹೇಳ್ತಾನೆ. ಇದೇ ತೌಕೀರ್ ರಾಜಾ ಖಾನ್ಗೆ, ಮೌಲಾನಾಗೆ ಉತ್ತರ ಪ್ರದೇಶದಲ್ಲಿ ಯಾರ ಸರ್ಕಾರ ಇದೆ ಅನ್ನೋದು ಮರೆತು ಹೋಗಿದೆ, ಅದನ್ನು ಮಾಡಬೇಕು. ಅಷ್ಟೇ ಅಲ್ಲ, ಮುಂದಿನ 7 ಪೀಳಿಗೆ ದಂಗೆಯನ್ನು ಮಾಡಬಾರ್ದು, ಅಂಥದ್ದೊಂದು ರಿಪೇರಿಯನ್ನು ಈತನಿಗೆ ಮಾಡ್ತೀವಿ ಅಂತ. ಈತ ಮತ್ತು ಈತನ ಸಹಚರರ ಡೆಂಟಿಂಗ್ ಮತ್ತು ಪೇಂಟಿಂಗನ್ನು ಮಾಡ್ತೀವಿ ಅಂತ. ನಾನು ಬಳಸಿರುವಂಥ ಶಬ್ದ ಅಲ್ಲಿದೆ, ಯೋಗಿ ಆದಿತ್ಯನಾಥ್ ಅವರು ಬಳಸಿರೋ ಶಬ್ದ. ಇವ್ರು ಯಾರು ಈತನ ಜೊತೆ ಇದ್ದಾರೋ, ಈ ಮೌಲಾನಾನ ಜೊತೆ ಇರೋರಿಗೂ ಮತ್ತು ಮೌಲಾನಾಗೂ ಡೆಂಟಿಂಗ್ ಮತ್ತು ಪೇಂಟಿಂಗನ್ನು ಮಾಡ್ತೀವಿ. ಇನ್ನು 7 ಮುಂದಿನ ಜನ್ಮದಲ್ಲಿಯೂ ಕೂಡ ಇವ್ರು ಪೀಳಿಗೆಗಳು ಗಲಾಟೆ ಮಾಡಬಾರ್ದು, ಹಾಗೆ ಮಾಡ್ತೀವಿ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳ್ತಾರೆ, ಏನಂದರೆ ಸರಿಯಾಗಿ
ನಮ್ಮ ಹಬ್ಬದ ಸೀಸನ್, ಹಿಂದೂಗಳ ಹಬ್ಬದ ಸೀಸನ್ ಶುರುವಾದಾಗ ಈ ಮತಾಂತರ, ಈ ಕೋಮು ಗಲಭೆಗಳು ಶುರುವಾಗ್ತವೆ. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಯೋಗಿ ಕೂತ್ಕೊಂಡಿರೋದು, ಇವರಿಗೆ ಏನು ಶಾಸ್ತಿಯನ್ನು ಮಾಡಬೇಕು ಅದೆಲ್ಲವನ್ನು ನಾವು ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀವಿ. ಇದ್ರ ಮುಂದೆ ಇನ್ನೊಂದು ಮಾತು ಹೇಳ್ತಾರೆ, ಅದನ್ನು ಕೇಳ್ಬೇಕು. ಅವ್ರು ಹೇಳ್ತಾರೆ, ಈ ಮೌಲಾನ ಏನೋ ತಿಳ್ಕೊಂಡ್ಬಿಟ್ಟಿದ್ದಾನೆ, ನಾವು ಕರ್ಫ್ಯೂ ವಿಧಿಸ್ತೀವಿ ಅಂತ ತಿಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾನು ಕರ್ಫ್ಯೂವನ್ನು ವಿಧಿಸೋದಿಲ್ಲ. ಏನು ಹಿಂಗಂದ್ರೆ ಏನಿದ್ರ ಅರ್ಥ? ಕರ್ಫ್ಯೂ ವಿಧಿಸೋದಿಲ್ಲ ಅಂದರೆ ಏನರ್ಥ ನೋಡಿ. ಸರ್ಕಾರ ಯಾರದೇ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಸಮಾಜವಾದಿ ಪಾರ್ಟಿ ಸರ್ಕಾರ ಇರಲಿ, ಬಹುಜನ ಸಮಾಜವಾದಿ ಪಾರ್ಟಿ ಸರ್ಕಾರ ಇರಲಿ, ಬಿ ಜೆ ಪಿ ಸರ್ಕಾರ ಇರಲಿ, ಯಾವುದೇ ಸರ್ಕಾರಕ್ಕೆ ತನ್ನ ರಾಜ್ಯದಲ್ಲಿ ಗಲಭೆಗಳಾಗಬಾರ್ದು ಅಂತಿರುತ್ತೆ, ಕಾನೂನು ವ್ಯವಸ್ಥೆ ಹಾಳಾಗಬಾರ್ದು ಅಂತಿರುತ್ತೆ. ಅದು ತಲೆನೋವಾಗುವಂಥ ಕೆಲಸ ಯಾರೇ ಆಗಲಿ. ಹಾಗಾಗಿಬಿಟ್ರೆ ಸರ್ಕಾರ ಸುಭದ್ರವಾಗಿಲ್ಲ ಅಂತ ನರೇಟಿವ್ ಹೋಗುತ್ತೆ, ಅದರಿಂದ ಸಂದೇಶ ಹೋಗುತ್ತೆ. ಆದ್ದರಿಂದ ಬೇಕಾದ್ರೆ ತುಷ್ಟೀಕರಣ ಮಾಡೋಣ, ಆದರೆ ಇವ್ರು ಗಲಭೆಯನ್ನು ಎಬ್ಬಿಸಬಾರ್ದು. ಅದು ಎಲ್ಲರ ಹಿಡನ್ ಅಜೆಂಡಾ ಆಗಿರುತ್ತೆ. ಆದರೆ ಈತ ಏನು ಅನ್ಕೋತಾನೆ, ಕೋಮು ಗಲಭೆ ಮಾಡಿದರೂ ನಾನು ಬಚಾವಾಗ್ತೀನಿ, ನನ್ನ ಕೋರ್ಟ್ ಇದೆ ಅಂತ ಈತ ಪರಿಭಾವಿಸ್ತಾನೆ. ಈಗ ಕರ್ಫ್ಯೂವನ್ನು ವಿಧಿಸೋದಿಲ್ಲ ಅಂತ ಯಾಕೆ ಹೇಳಿದರು? ಕರ್ಫ್ಯೂವನ್ನು ವಿಧಿಸಿದ ತಕ್ಷಣ ಏನಾಗತ್ತೆ ಅಂತಂದರೆ, ಸರ್ಕಾರಕ್ಕೆ ಜನರನ್ನು ನಿಯಂತ್ರಿಸುವ ಶಕ್ತಿ ಇಲ್ಲ, ದುರ್ಬಲವಾಗಿದೆ. ಆದ್ದರಿಂದ ಕರ್ಫ್ಯೂ ಹಾಕಿ ಜನಸಂಚಾರವನ್ನು ನಿಷೇಧ ಮಾಡಿಬಿಡೋದು. ಜನಸಂಚಾರವೇ ನಿಷೇಧ ಆಗಿಬಿಟ್ರೆ ಗಲಾಟೆಗಳೇ ಆಗೋದಿಲ್ಲ. ಸರ್ಕಾರದ ಪೊಲೀಸರಿಗೆ ಆಗುವಂಥ ಗಲಭೆಯನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ, ಅದು ಕೈ ಚೆಲ್ಲುವ ಸಂದರ್ಭದಲ್ಲಿ ನೀವು ಯಾರು ರಸ್ತೆಗೆ ಬರಬೇಡಿ, ಕರ್ಫ್ಯೂ ಹೊಡ್ತೇವೆ, ಶೂಟ್ ಅಟ್ ಸೈಟ್ ಮಾಡ್ತೀವಿ, 144 ಹಾಕ್ತೀವಿ, ಕರ್ಫ್ಯೂ ವಿಧಿಸಿ ಯಾರೂ ರಸ್ತೆಯಲ್ಲಿ ಓಡಾಡಲಾರ್ದಂಗೆ ಮಾಡ್ತೀವಿ ಅಂತ ಸರ್ಕಾರಗಳು ಹೆದರಿಸೋದು. ಯಾಕೆ ಹೆದರಿಸ್ತಾರೆ? ತಮ್ಮಿಂದ ಬರುವಂಥ ಜನರು ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಅಂಥ ಯಾವ ಕರ್ಫ್ಯೂವನ್ನು ಈ ಯೋಗಿ ಆದಿತ್ಯನಾಥ್ ವಿಧಿಸೋದಿಲ್ಲ. ನೆನಪಿಟ್ಕೋ, ಕರ್ಫ್ಯೂ ಅನ್ನೋದನ್ನು ಮರ್ತು ಬಿಡು. ನೀವು ಯಾರ್ಯಾರು ಹೊರಗಡೆ ಬರ್ತೀರಿ ಎಲ್ಲರಿಗೂ ಡೆಂಟಿಂಗು ಮತ್ತು ಪೇಂಟಿಂಗ್ ಎರಡನ್ನೂ ಮಾಡ್ತೀವಿ. ಹಬ್ಬದ ಸೀಸನ್ನು ಅಂತ ಶುರು ಮಾಡಿದ್ದೀರಿ ನೀವು ಇದನ್ನು ಇಟ್ಕೊಂಡು ಆಟ ಆಡಬೇಕು. ದೇಶಾದ್ಯಂತ ಉತ್ತರ ಪ್ರದೇಶನ ಟಾರ್ಗೆಟ್ ಮಾಡ್ತಾ ಇದ್ರಿ, ನೀವು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಮಜಾ ಅಂದರೆ ಇದ್ರ ಜೊತೆ ಬಹರಾಯಿಚ್ನಲ್ಲೂ ಇದೇ ರೀತಿಯ ಗಲಭೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಪೊಲೀಸರು ಅಟ್ಟಿಸ್ಕೊಂಡು ಹೋಗಿ ಹೊಡೆದು ನೋಡಿದರೆ, ಬಾತ್ರೂಮ್ ತೆಗೆದ್ರೆ ಒಳಗಡೆ 8 ವರ್ಷ 9 ವರ್ಷ 7 ವರ್ಷದ ಹುಡುಗರು ಅಡಿಕೊಂಡಿರ್ತಾರೆ. ಈ ಇಡೀ ಆಪರೇಷನ್ ಇದೆಯಲ್ಲ, ಮೋಡಸ್ ಆಪರೇಂಡಿ ಇದೆಯಲ್ಲ, ಇದರ ಎಲ್ಲ ಹದಿಹರೆಯದ ಹುಡುಗರನ್ನ 8 ವರ್ಷ 9 ವರ್ಷ 10 ವರ್ಷ ಆ ಏಜಿನ ಹುಡುಗರಿಗೆ ತಲೆಗೆ ಟೊಪ್ಪಿ ಹಾಕಿ ಕೈಲಿ ಕಲ್ಲುಗಳನ್ನು ಇಟ್ಟಿಗೆ ಚೂರುಗಳನ್ನು ಕೊಟ್ಟು ಗಲಾಟೆ ಮಾಡಲಿಕ್ಕೆ ಬಿಟ್ಟದ್ದು. 19ನೇ ತಾರೀಕು ಈತ ಕರೆ ಕೊಡ್ತಾನೆ, ಸೆಪ್ಟೆಂಬರ್ 19ಕ್ಕೆ ಕರೆ ಕೊಟ್ಟ ತಕ್ಷಣ ಸರ್ಕಾರ ಹೇಳುತ್ತೆ, ಈ ರೀತಿಯಾದಂಥ ದಾಂಧಲೆಯನ್ನು ನೀವು ಮಾಡೋ ಹಾಗಿಲ್ಲ ಬರೇಲಿನಲ್ಲಿ ಅಂತ ಹೇಳ್ತಾನೆ. ಈತನೊಂದು ಸಂಸ್ಥೆ ಇದೆ, ಇತ್ತಹಾದೆ ಮಿಲ್ಲತ್ ಕೌನ್ಸಿಲ್ ಅಂತ ಇದರ ಹೆಸರು. ಈ ಒಂದು ಫಿದಾಯಿನ್ ಮಿಷನ್ ಅಂತ. ಈ ಫಿದಾಯಿನ್ ಮಿಷನ್ ಏನಪ್ಪ ಅಂದರೆ ಆತ್ಮಹತ್ಯಾ ದಳ ಅಂತ. ನಮಗೇನಾದರೂ ಆಗಲಿ ನಾವು ಈ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡೋರೆ ನಾವು ಅಂತ ಹೇಳುವಂಥ ಒಂದು ಮಿಷನ್ ಇವ್ರು. ಇತ್ತಹಾದೆ ಮಿಲ್ಲತ್ ಕೌನ್ಸಿಲ್ ಅಂತ ಇದರ ಹೆಸರು. ಬರೇಲಿ ಸುನ್ನಿಗಳೇನಿದ್ದಾರೆ ಅವರ ಒಂದು ಸಂಘಟನೆ ಇದು. ಉದ್ದೇಶ ಬಹಳ ಸ್ಪಷ್ಟವಾಗಿದ್ದು ಏನಪ್ಪ ಅಂತಂದರೆ, ನೇರವಾಗಿ ಈ ರೀತಿಯಾಗಿ ಈ ಬಾರಿ ಸರ್ಕಾರದ ವಿರುದ್ಧ ಮುಗಿಬೀಳೋಣ. ಇದು ಉತ್ತರ ಪ್ರದೇಶದಲ್ಲಿ ಯಶಸ್ವಿ ಆದರೆ ನಾವು ಬೇರೆ ಬೇರೆ ಭಾಗಕ್ಕೆ, ಗುಜರಾತ್ಗೆ, ಮಹಾರಾಷ್ಟ್ರಕ್ಕೆ, ಕರ್ನಾಟಕಕ್ಕೆ, ಆಂಧ್ರ ಪ್ರದೇಶಕ್ಕೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಪ್ರಾರಂಭದಲ್ಲಿ ಇಲ್ಲಿ ಶುರು ಮಾಡೋಣ ಅಂತ. ಆದರೆ ಇವರು ಮರ್ತು ಬಿಟ್ಟಿದ್ದಾರೆ, ಅಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ. ಅವರು ಏನೋ ಸ್ವಲ್ಪ ದಿವಸ ಸುಮ್ಮನಿದ್ದಾರೆ ಅಂದರೆ ಅದರ ಅರ್ಥ ಮೃದುವಾಗಿದ್ದಾರೆ ಅಂತ ಅರ್ಥ ಅಲ್ಲ. ಯಾವಾಗ ಡೆಂಟಿಂಗ್ ಮಾಡಬೇಕು ಡೆಂಟಿಂಗ್ ಮಾಡ್ತಾರೆ ಅನ್ನೋದನ್ನು ಇವರು ಮರ್ತು ಬಿಡ್ತಾರೆ. ಆದ್ದರಿಂದ ಕರೆಯನ್ನು ವಾಪಸ್ ತಗೋತಾನೆ. ಈ ಮಧ್ಯೆ ಯಾವಾಗ ಸರ್ಕಾರ ಪರ್ಮಿಷನ್ ಕೊಡೋದಿಲ್ಲೋ, ಇಸ್ಲಾಮಿಯಾ ಮೈದಾನದಲ್ಲಿ ಮಾಡಲಿಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅಂತ ಕರೆಯನ್ನು ವಾಪಸ್ ತೊಗೊಂಡಿನಿ ಅಂತ ಹೇಳ್ತಾನೆ. ಸೆಪ್ಟೆಂಬರ್ 19 ಕರೆ ಕೊಟ್ಟಿರ್ತಾನೆ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಕರೆಯನ್ನು ವಾಪಸ್ ತೊಗೊಂಡಿಲ್ಲ, ಇದು ಸರ್ಕಾರದವರು ಸುಳ್ಳೆ ವದಂತಿಯನ್ನು ಹಬ್ಬಿಸಿದ್ದು ಅಂತ ಈತನೇ ಅನೌನ್ಸ್ ಮಾಡಿಬಿಡ್ತಾನೆ. ಯಾವಾಗ ಈ ಗೊಂದಲ ಉಂಟಾಗತ್ತೋ, ಶುಕ್ರವಾರ ದಿವಸ ನಮಾಜ್ ಆದ ತಕ್ಷಣ ಎಲ್ಲ ಮಸೀದಿಗಳಿಂದ ಏಕಕಾಲಕ್ಕೆ ಜನ ನುಗ್ಗಿಬಿಡ್ತಾರೆ ಬರೇಲಿಯಲ್ಲಿ. ಪೊಲೀಸರು ಅಟ್ಟಾಯಿಸ್ಕೊಂಡು ಹೊಡಿತಾರೆ. ನೀವು ಆ ದೃಶ್ಯಾವಳಿಗಳನ್ನು ನೋಡ್ಬೇಕು ಸ್ವಾಮಿ. ಯಾವನಾದರೂ ಕೋಮು ಗಲಭೆ ಅಂತ ಹೋದರೆ ಅವನ ಜೀವನದಲ್ಲಿ ಇನ್ನೊಂದು ಸಲ ರಸ್ತೆಗೆ ಇಳಿದಿರಬಾರ್ದು. ಆ ರೀತಿಯಾದಂಥ ಡೆಂಟಿಂಗು ಮತ್ತು ಪೇಂಟಿಂಗು ಎರಡನ್ನು ಮಾಡಲಾಗಿದೆ. ತೌಕೀರ್ ರಾಜಾ ಖಾನ್ ಏನಿದ್ದಾನೆ, ಈ ರಜಾ ಖಾನ್ ಏನಿದ್ದಾನೆ, ಈತನ ಫರೂಖಾಬಾದ್ನ ಫತೇಗಢ ಜೈಲಿನಲ್ಲಿ ಹಾಕಲಾಗಿದೆ. ಮಜಾ ನೋಡಿ. ಕರೆಕ್ಟಾಗಿ ನವರಾತ್ರಿ ಸಂದರ್ಭದಲ್ಲಿ ಇವೆಲ್ಲ ಶುರು ಆಗ್ತವೆ. ಯಾಕಂದ್ರೆ ನವರಾತ್ರಿ ಅದಕ್ಕೂ ದೀಪಾವಳಿ ನೋಡಿ. ಈಗ ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಈಗ ದುರ್ಗಾ ಮಾತಾನ ಪೆಂಡಾಲ್ಗಳನ್ನು ಹಾಕಿರ್ತಾರೆ. ಕಾಳಿಕಾ ಮಾತಾ, ದುರ್ಗಾ ಮಾತಾ, ದೊಡ್ಡ ದೊಡ್ಡ ಪೆಂಡಾಲ್ಗಳು. 9 ದಿವಸ ನವರಾತ್ರಿ, ರಾತ್ರಿ ಎಲ್ಲ ಡ್ಯಾನ್ಸ್ಗಳು. ಇಲ್ಲಿ ಬಂದರೆ ನಿಮಗೆ ಗುಜರಾತ್ನಲ್ಲಿ ಗಡಬಾ, ಸಂಜೆ ಆದ ತಕ್ಷಣ ಎಲ್ಲ
ಯುವಕರು ಯುವತಿಯರು ತುಂಬ ಸುಂದರವಾಗಿ ಪೋಷಾಕಗಳನ್ನ ಹಾಕ್ಕೊಂಡು ತಮ್ಮ ಟ್ರೆಡಿಷ್ನಲ್ ಡ್ರೆಸ್ಗಳು ಎಥನಿಕ್ ಡ್ರೆಸ್ಗಳು ಹಾಕ್ಕೊಂಡು ದೊಡ್ಡ ದೊಡ್ಡ ಮೈದಾನಗಳಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಗಡಬಾ ನೃತ್ಯವನ್ನು ಮಾಡ್ತಾರೆ. ಅತ್ಯಂತ ಸುಂದರವಾದ ನಯನ ಮನೋಹರವಾದಂಥ ದೃಶ್ಯ ಅದು. ಅಲ್ಲೂ ಕೂಡ ಕಿರುಕು. ಏನು ಕಿರುಕಲ್ಲಿ? ನೀವು ಆಧಾರ್ ಕಾರ್ಡ್ ಯಾಕೆ ಕೇಳ್ತಾ ಇದ್ದೀರಿ? ಅಲ್ಲಿ ಹೋದ್ಸಲ ಏನಾಗಿತ್ತು, ಗಾಂಧಿನಗರದಲ್ಲಿ ಅಹಮದಾಬಾದ್ನಲ್ಲಿ ಏನಾಗಿತ್ತು ಅಂದರೆ, ಈ ಗಂಡಸರು, ಮುಸಲ್ಮಾನ ಗಂಡಸರು ಇರ್ತಾರಲ್ಲ, ಅವರು ಹೆಣ್ಣಿನ ವೇಷದಲ್ಲಿ ಬಂದು ಅಲ್ಲಿ ಡ್ಯಾನ್ಸ್ ಮಾಡೋ ಪ್ರಯತ್ನ ಮಾಡಿದರು. ಆಮೇಲೆ ಒಂದು ಎರಡನೇದ್ದು, ಅಲ್ಲಿ ಮುಸಲ್ಮಾನ ಯುವಕರಿದಾರಲ್ಲ, ಹಿಂದೂಗಳ ರೀತಿಯಲ್ಲಿ ಅಲ್ಲಿ ಒಳಗಡೆ ನುಗ್ಗಿಬಿಡೋದು. ಎರಡೂ ರೀತಿಯಾದಂಥ ಅತಿ ಹೆಚ್ಚು ಆಗಿದ್ದೇನಪ್ಪ ಅಂತಂದರೆ, ಈ ಇಸ್ಲಾಂ ಹುಡುಗರು ಹಿಂದೂಗಳು ನಾವು ಅಂತೇಳಿ ಒಳಗಡೆ ನುಗ್ಗಿಬಿಡೋದು. ಈ ಬಾರಿ ಏನು ಮಾಡಿದರು, ಅದಕ್ಕೆ ನೀವು ಆಧಾರ್ ಕಾರ್ಡ್ ಅಂತ ತೊಗೊಂಬರ್ಬೇಕು, ಆಧಾರ್ ಕಾರ್ಡ್ ತೊಗೊಂಬಂದವ್ರು ಒಳಗಡೆ ಬಿಡ್ತೀವಿ ಅಂತ ಗಲಾಟೆ ಶುರು ಮಾಡಿದ್ರು. ಯಾರು ನೀವು ಆಧಾರ್ ಕಾರ್ಡ್ ಕೇಳೋಕ್ಕೆ? ಆಧಾರ್ ಕಾರ್ಡ್ ಯಾಕಿರಬೇಕು? ಇಲ್ಲ ಬೇರೆ ಧರ್ಮೀಯರು, ಯಾರು ಹೇಳಿದರು ಬೇರೆ ಧರ್ಮೀಯರು ಬರಬಾರ್ದು ಅಂತ? ಇದು ಸೆಕ್ಯುಲರ್ ರಾಷ್ಟ್ರ. ಶುರುವಾಯಿತು ಗಲಾಟೆ, ಗಾಂಧಿನಗರದಲ್ಲಿ ಶುರುವಾಯಿತು. ಇಲ್ಲ ಬೇರೆ ಧರ್ಮದ ಯುವಕರು ಬಂದು ನಮ್ಮಲ್ಲಿ ಗಲಾಟೆ ಮಾಡ್ತಾರೆ, ನಾವೇನವ್ರು ಊರಿಸ್ನಲ್ಲಿ ಹೋಗಿ ಏನಾರು ಮಾಡ್ಲಿಕ್ಕೆ ಹೋಗ್ತೀವ, ಅಥವಾ ಅವ್ರ ಮಸೀದಿ ಒಳಗರೆ ಯಾವತ್ತು ಹೋಗಿದ್ವ, ನಮ್ಮ ಧರ್ಮದ್ದಿದ್ದು ನಾವು ಮಾಡ್ಕೋತೀವಿ, ಬೇರೆದವ್ರು ಇದರಲ್ಲಿ ಯಾಕೆ ಬರಬೇಕು ಅಂತ ನಮ್ಮ ಹಿಂದೂ ಧರ್ಮೀಯರು ಯಾರ್ಯಾರಿದ್ದಾರೆ ಆ ಸಂಘಟನೆಯವರು ಹೇಳಿದರು. ಆದರೆ ಇದರ ವಿರುದ್ಧ ಹೋರಾಟ ಶುರುವಾಗುತ್ತೆ. ಗುಜರಾತ್ ಪೊಲೀಸರು ತದಕ್ತಾರೆ, ಮುಸಲ್ಮಾನ ಯುವಕರು ಹಿಂದೂಗಳ ರೀತಿ ಬಂದವರಿಗೆ ತದಕ್ತಾರೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದಂಥ ಏಟುಗಳನ್ನು ಗಾಂಧಿನಗರದಲ್ಲಿ ಕೊಟ್ಟಿದ್ದಾರೆ. ಬಹಿರಾಚನದಲ್ಲಂತೂ ನಿಮ್ಗೆ ಹೇಳಿದೆ. ಅಂದರೆ ಇಡೀ ದೇಶಾದ್ಯಂತ ಈ ರೀತಿಯಾದಂಥ ಮೋಡಸ್ ಆಪರಂಡಿಯನ್ನು ಕರೆಕ್ಟಾಗಿ ನಮ್ಮಲ್ಲಿ ಗಣೇಶ ಚೌತಿ ಆಗುತ್ತೆ. ಗಣೇಶ ಚೌತಿ ಆದ ತಕ್ಷಣ ನವರಾತ್ರಿಗೆ ಇವೆಲ್ಲ ಗಣೇಶ ಚೌತಿ ಮುಗಿತಾ ಇರೋಂಗೆ ಶುರು ಆಗ್ಬಿಡ್ತದೆ. ನವರಾತ್ರಿನಲ್ಲಿ ಗಲಾಟೆ ಮಾಡೋದು, ಅದಾದ ಕೂಡ ದೀಪಾವಳಿ ಹಬ್ಬ ಬರುತ್ತೆ, ದೀಪಾವಳಿ ಹಬ್ಬದಲ್ಲಿ ಇದೇ ರೀತಿಯಾದಂಥ ಗಲಾಟೆ. ಅಂದರೆ ಹಿಂದೂಗಳು ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಬಾರ್ದು, ಮನೆಯಲ್ಲಿ ಹೆಣ್ಮಕ್ಳನ್ನು ತಂದೆ ತಾಯಿಗಳು ಹೊರಗಡೆ ಕಳಿಸ್ಬಾರ್ದು. ಈ ರೀತಿ ಗಲಾಟೆ ಆಗಿದೆ ಅಂದ್ಕೊಂಡು ಹಿಂದೂಗಳು ಏನು ಮಾಡ್ತಾರೆ, ಹೆದರ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಅವಾಗ ಇವರ ಹಬ್ಬಗಳೆಲ್ಲ ಫೇಲ್ ಆಗಿಬಿಡ್ತವೆ. ಹಾಗೆ ಮಾಡಬೇಕು ಅನ್ನುವಂಥ ಷಡ್ಯಂತ್ರದ ಭಾಗವಾಗಿ ಈ ರೀತಿಯಾದಂಥ ಪ್ರಯತ್ನವನ್ನು ಈ ತೌಕೀರ್ ರಾಜಾ ಖಾನ್ ಮಾಡಿದ್ದ. ಯೋಗಿ ಆದಿತ್ಯನಾಥ್ ಅದಕ್ಕೆ ಆತನ ಡೆಂಟಿಂಗು ಮತ್ತು ಪೇಂಟಿಂಗ್ ಎರಡನ್ನೂ ಮಾಡಿದ್ದಾರೆ. ಸರ್ಕಾರ ಬೇರೆಯದಾಗಿದ್ದರೆ ಪರಿಸ್ಥಿತಿ ಏನಾಗ್ತಿತ್ತು? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.